ವಿಧಾನಸಭಾ ಕ್ಷೇತ್ರದ ಕೇಂದ್ರದಲ್ಲಿ, ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತಾ ಇದ್ದೀರಿ. ಅದು 18ರಿಂದ 23ವರೆಗೆ ತಾಲೂಕು ಕೇಂದ್ರಗಳಲ್ಲಿ ಮಾಡ್ತಾ ಇದ್ದೀರಿ. ನಮ್ಮ ಉದ್ದೇಶ ಇರತಕ್ಕಂಥದ್ದು ಪ್ರತಿ ತಾಲೂಕಿರ್ಬೋದು, ಹಳ್ಳಿಗಳಿರ್ಬೋದು, ಎಲ್ಲ ಕಡೆನೂ ಕೂಡ ಇದನ್ನ ಮಾಡಬೇಕು ಅನ್ನೋ ಒಂದು ಸಂದೇಶವನ್ನ ನಾವು ಇಡೀ ರಾಜ್ಯದ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಜನಗಳಿಗೆ ನಾವು ಕೊಡ್ತಾ ಇದ್ದೀರಿ. ಇದರಲ್ಲಿ ಯಾವುದೇ ಪಕ್ಷದ ಬ್ಯಾಡ್ಜ್ ಅನ್ನ ಉಪಯೋಗ ಮಾಡಬಾರದು ಅನ್ನೋದು ಕೂಡ ಸ್ಪಷ್ಟ ಸೂಚನೆಯನ್ನ ಕೊಟ್ಟಿದ್ದೀರಿ. ಈಗಾಗಲೇ ನಾನು ಹೇಳಿದ ರೀತಿ ದೇಶದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೀರಿ. ಒಟ್ಟಾಗಿ ಈ ಸಂದರ್ಭದಲ್ಲಿ ಸೈನಿಕರ ಜೊತೆ ನಾವೆಲ್ಲರೂ ನಿಂತಿದ್ದೀರಿ ಅನ್ನೋದು ಬಹಳ ದೊಡ್ಡ ಒಂದು ಸಾಧನೆಯನ್ನ ನಮ್ಮ ದೇಶ ತೋರಿಸಿದೆ. ಭಾರತದ ವಾಯುಪಡೆ ಸುಮಾರು 11 ಬೇಸ್ಗಳನ್ನು ಧ್ವಂಸ ಮಾಡಿದ್ದಾರೆ. ಭಾರತದ ತಾಯಂದಿರ ಸಿಂಧೂರ ಅಳಿಸಿದರೆ ಏನಾಗುತ್ತೆ ಅನ್ನೋದನ್ನ ವಿಶ್ವಕ್ಕೆ ತೋರಿಸ್ಕೊಟ್ಟಿದ್ದೀರಿ. ಭಾರತದ ತಾಯಂದಿರ ಸಿಂಧೂರವನ್ನು ಮುಟ್ಟಿದ್ರೆ ಏನಾಗುತ್ತೆ ಅಂತ ಹೇಳಿ ವಿಶ್ವಕ್ಕೂ ತೋರಿಸಿದ್ರಿ, ಪಾಕಿಸ್ತಾನಕ್ಕೆ ಬುದ್ಧಿಯನ್ನ ಕಲಿಸಿದಿರಿ. ಸುಮಾರು 100ಕ್ಕೂ ಹೆಚ್ಚು ಭಯೋತ್ಪಾದಕರು ಹತರಾಗಿದ್ದಾರೆ. ಪಾಕಿಸ್ತಾನದ ಭಯೋತ್ಪಾದಕ ಹೃದಯ ಸ್ಥಾನಗಳು ಅವೆಲ್ಲ ಇದ್ದಂಥದ್ದು ಧ್ವಂಸ ಆಗಿದೆ. ಉಗ್ರರು ಪೋಷಣೆ ಮಾಡ್ತಾ ಇದ್ದಂಥ ಪಾಕಿಸ್ತಾನದ ಸ್ಥಳಗಳ ಮೇಲೆ ನಮ್ಮ ಭಾರತೀಯ ಸೈನಿಕರು ನಮ್ಮ ಗಡಿಯನ್ನು ಬಿಟ್ಟು 100 ಕಿಲೋಮೀಟರ್ ದೂರದಲ್ಲಿ ಹೋಗಿ ಅಟ್ಯಾಕ್ ಮಾಡಿದ್ದಾರೆ. 100 ಕಿಲೋಮೀಟರ್ ದೂರ ಹೋಗಿ ಅಟ್ಯಾಕ್ ಮಾಡಿ ಅದನ್ನು ಧ್ವಂಸ ಮಾಡಿದ್ದಾರೆ. ಯಾವ ಸ್ಥಿತಿ ಪಾಕ್ ಕೊನೆಗೆ ಈ ಉದ್ವಿಗ್ನತೆಯನ್ನು ಕಡಿಮೆ ಮಾಡಕ್ಕೆ ಅಂಗಲಾಚುವಂತ ಸ್ಥಿತಿಗೆ ಭಾರತದ ನಮ್ಮ ಸೈನಿಕರು ತಂದಿರುವಂತದ್ದನ್ನ ನಾವೆಲ್ಲರೂ ಕೂಡ ನೋಡಿದಿರಿ. ಏನು ಕಾಶ್ಮೀರದಲ್ಲಿ ಪಹಲ್ಗಾಮ್ ಅಮಾಯಕರನ್ನ ಧರ್ಮ ಕೇಳಿ ಕೊಂದ್ರು. ನಾವು ನಮ್ಮ ಸೈನಿಕರು ಆಪರೇಷನ್ ಸಿಂಧೂರ್ ಮುಖಾಂತರ ಅವರಿಗೆ ಸರಿಯಾದಂತ ಪಾಠವನ್ನ ಇವತ್ತು ಕಲಿಸಿದಿರಿ. ಭಾರತ ಎಂದು ಉಗ್ರವಾದವನ್ನ ಸಹಿಸಲ್ಲ ಅನ್ನೋ ಸಂದೇಶವನ್ನ ಇಡೀ ಪ್ರಪಂಚಕ್ಕೆ ಕೊಟ್ಟಿದ್ದೀರಿ. ಮತ್ತೆ ಸಿಂಧು ನದಿ ವಿಚಾರವಾಗಿ ಬಹಳ ಹಿಂದೆ ನಾವೊಂದು ಸೈನ್ ಮಾಡಿಬಿಟ್ಟಿದ್ರಿ, ಒಪ್ಪಂದಕ್ಕೆ ಸೈನ್ ಮಾಡಿಬಿಟ್ಟಿದ್ರಿ. 10% ನೀರು ನಮ್ಮದು, 90% ನೀರು ನಿಮ್ಮದು ಅಂತೇಳಿ ಸೈನ್ ಆಗೋಗ್ಬಿಟ್ಟಿತ್ತದು. ಈಗ ಅದನ್ನ ರದ್ದು ಮಾಡಿರುವಂತದ್ದು ನಮ್ಮ ಮೋದಿಯವರು, ನಮ್ಮ ಕೇಂದ್ರ ಸರ್ಕಾರ ರದ್ದು ಮಾಡಿರುವಂತದ್ದು. ಅದು ಕೂಡ ಒಂದು ಅಚೀವ್ಮೆಂಟ್.